ಹಾಯ್ ಮೂವಿ ಲವರ್ಸ್, ಇವತ್ತು ನಾವು ನೋಡ್ತಿರೋ ಮೂವಿ 2023ರಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ರಿಲೀಸ್ ಆದ ಟಿಂಟಿನಾ. ಈ ಮೂವಿ ಓಪನಿಂಗ್ ಸೀನ್ ನಲ್ಲಿ ಲೋಲಾ ಮತ್ತೆ ಅಡಾಲ್ಫೋ ಅನ್ನೋ ಇಬ್ರು ಕಪಲ್ಸ್ ನ ತೋರಿಸ್ತಾರೆ. ಅವರು ತಮ್ಮ ಲಿವಿಂಗ್ ರಿಲೇಶನ್ಶಿಪ್ ಗೆ ಪೊಲೀಸ್ ಸ್ಟಾಪ್ ಇಟ್ಟು ಮದುವೆ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಲೋಲಾ ಈಗ ಪ್ರೆಗ್ನೆಂಟ್ ಆಗಿರ್ತಾಳೆ ಅಲ್ವಾ, ಅದಕ್ಕೆ. ಈಗ ಲೋಲಾ ಮತ್ತೆ ಅಡಾಲ್ಫೋ ಇಬ್ರು ಮದುವೆ ಆಗಿ ಚರ್ಚ್ ಇಂದ ಹೊರಗ್ ಬರ್ತಾರೆ. ಆಗ ಎಲ್ಲ ಕ್ಲಾಪ್ಸ್ ಹೊಡೆದು ಸೆಲೆಬ್ರೇಷನ್ ಮಾಡ್ತಾ ನಮ್ಮ ಹೀರೋಯಿನ್ ನ ನೋಡಿ ಎಲ್ಲರೂ ಶಾಕ್ ಆಗಿ ನಿಂತ್ಕೊಳ್ತಾರೆ. ಯಾಕೆಂದ್ರೆ ಲೋಲಾಗೆ ಈಗ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಆಗ ಅವಳನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ. ಆಗ ಡಾಕ್ಟರ್ ಚೆಕ್ ಮಾಡಿ ಲೋಲಾ ಹೊಟ್ಟೆಲಿರೋ ಇಬ್ರು ಟ್ವಿನ್ಸ್ ಬೇಬಿ ಸತ್ತೋಗಿದ್ದಾರೆ. ಲೋಲಾ ಜೀವ ಉಳಿಸೋಕೋಸ್ಕರ ಅವಳ ಗರ್ಭಚೀಲನ ಆಪರೇಷನ್ ಮಾಡಿ ತೆಗಿಬೇಕಾಯ್ತು. ಅದಕ್ಕೆ ಲೋಲಾಗೆ ಇನ್ ಮುಂದೆ ಮಕ್ಕಳಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ನಮ್ಮ ಹೀರೋಯಿನ್ ಅದನ್ನ ಕೇಳಿ ಡಿಪ್ರೆಷನ್ ಗೆ ಹೋಗ್ತಾಳೆ. ಇದನ್ನ ನೋಡೋಕಾಗ್ದೆ ನಮ್ಮ ಹೀರೋ, ನಿನ್ಗೆ ಇಷ್ಟ ಅಂದ್ರೆ ನಾವು ಮಕ್ಕಳನ್ನ ದತ್ತು ತಗೊಳ್ಳೋಣ ಅಂತ ಹೇಳ್ತಾನೆ. ಆಗ ಲೋಲಾ ಅದಕ್ಕೆ ಒಪ್ಪಲ್ಲ. ಆದ್ರೆ ನಮ್ಮ ಹೀರೋ ಅವಳಿಗೆ ಕನ್ವಿನ್ಸ್ ಮಾಡಿ ಒಂದು ಆರ್ಗನೈಸೇಷನ್ ಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಆರ್ಗನೈಸೇಷನ್ ಇರೋ ಮಕ್ಕಳುಗಳಿಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಅಂದ್ರೆ ಕೈಕಾಲ್ ಇಲ್ದೇ ಇರೋದು, ಕಿವಿ ಕೇಳ್ದೆ ಇರೋದು, ಈ ತರ ಮಕ್ಕಳುಗಳೇ ಜಾಸ್ತಿ ಇರ್ತಾರೆ. ಇದನ್ನೆಲ್ಲ ಆರ್ಗನೈಸರ್ ಮಾಡ್ತಿರೋ ನನ್ನವರಿಗೆ ಹೇಳ್ತಾ ಇರ್ತಾರೆ. ಆಗ ಲೋಲಾಗೆ ಯಾರೋ ಹಾಡ್ತಿರೋ ಸೌಂಡ್ ಕೇಳಿ ಅಲ್ಲಿದ್ದ ಚರ್ಚ್ ಒಳಗೆ ಹೋಗ್ತಾಳೆ. ಆಗ ಅಲ್ಲಿ ಇಬ್ರು ವಿಚಿತ್ರವಾಗಿರೋ ಅವಳಿ ಜವಳಿ ಮಕ್ಕಳು ಇರ್ತಾರೆ. ಅವರು ಲೋಲಾನ ನೋಡಿ ಅವಳ ಹತ್ರ ಬರ್ತಾರೆ. ಆಗ ಹೊರಗಡೆ ಮಳೆ ಸ್ಟಾರ್ಟ್ ಆಗಿ ಸಿಡ್ಲು ಬಡಿಯುತ್ತೆ. ಆ ಸೌಂಡ್ ಗೆ ಇವರಿಬ್ರು ಹೆದ್ರಿ ಅಲ್ಲಿದ್ದ ಲೋಲಾನ ತಕ್ಕೊಳ್ತಾರೆ. ಆಗ ಅಲ್ಲಿಗೆ ಅಡಾಲ್ಫೋ ಮತ್ತೆ ನನ್ ಬಂದು ಇವರಿಬ್ರು ಟ್ವಿನ್ಸ್, ಇಲ್ಲಿರೋ ಮಕ್ಕಳಲ್ಲಿ ಇವರೇ ತುಂಬಾ ರಿಲಿಜಿಯಸ್ ಅಂತ ನನ್ನವರಿಗೆ ಹೇಳ್ತಾರೆ. ಆಗ ಅಡಾಲ್ಫೋಗೆ ಇವರಿಬ್ರು ವಿಚಿತ್ರವಾಗಿರೋದು ನೋಡಿ ಅವನಿಗೆ ಈ ಮಕ್ಕಳು ಇಷ್ಟ ಆಗಲ್ಲ. ಆದ್ರೆ ಲೋಲಾಗೆ ಇವರ ಹಾಡ್ ಕೇಳಿ ಇಷ್ಟ ಆಗಿ ನನ್ಗೆ ಈ ಮಕ್ಕಳೇ ಬೇಕು ಅಂತ ಹಠ ಮಾಡ್ತಾಳೆ. ಆಗ ನಮ್ಮ ಹೀರೋ ಓಕೆ ಅಂತ ಹೇಳಿ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಆಗ ಆ ಮಕ್ಕಳು ಕಾರಲ್ಲಿ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ ಅಂತ ಆಡ್ತಿರೋದನ್ನ ಕೇಳಿ ಅಡಾಲ್ಫೋ ಇಂಪ್ರೆಸ್ ಆಗಿ ಹೋಗ್ತಾನೆ. ಈಗ ಮನೆ ಹತ್ರ ಬರ್ತಾ ಮಕ್ಕಳಿಗೆ ಅವಳ ನಾಯಿನ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ಆಗ ನಾಯಿ ಅವರನ್ನ ನೋಡಿ ಬೊಗಳ್ತಾ ಇದೆ. ಆಗ ಅಡಾಲ್ಫೋ ಆ ಮಕ್ಕಳನ್ನ ಕರ್ಕೊಂಡು ಹೊಸದಾಗಿ ನೋಡ್ತಾ ಇದೆ ಅಲ್ವಾ, ಅದಕ್ಕೆ ಹೀಗ್ ಮಾಡ್ತಾ ಇದೆ. ಸ್ವಲ್ಪ ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಆ ಮಕ್ಕಳಿಗೆ ಈ ಮನೆ ತುಂಬಾ ಇಷ್ಟ ಆಗುತ್ತೆ. ಲೋಲಾ ತನ್ನ ಮಗುಗೆ ಅಂತ ತಂದಿರೋ ಗೊಂಬೆಗಳನ್ನ ತಗೊಂಡು ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅದನ್ನ ನೋಡಿ ತನ್ನ ಮಗು ನೆನಪಾಗಿ ಲೋಲಾಗೆ ಬೇಜಾರಾಗುತ್ತೆ. ಆಗ ಮಕ್ಕಳನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾಳೆ. ಆಗ ಆ ಮಕ್ಕಳು ಬಂದು ನಮ್ಮನ್ನ ದತ್ತು ತಗೊಂಡಿದ್ಕೆ ಥ್ಯಾಂಕ್ಸ್ ಹೇಳ್ತಾ ಅವರಿಗೆ ಗಿಫ್ಟ್ ಕೊಟ್ಟು ಊಟಕ್ಕೆ ಕೂರ್ತಾರೆ. ಆಗ ಲೋಲಾ ಮತ್ತೆ ಅಡಾಲ್ಫೋ ಊಟ ಮಾಡೋದನ್ನ ನೋಡಿ ನಿಲ್ಸಿ ಊಟ ಮಾಡೋಕ್ಕೂ ಮುಂಚೆ ಪ್ರೇಯರ್ ಮಾಡ್ಬೇಕು ಅಂತ ಹೇಳಿ ಪ್ರೇಯರ್ ಮಾಡ್ತಾರೆ. ಅದನ್ನ ಲೋಲಾ ಮತ್ತೆ ಅಡಾಲ್ಫೋ ನೋಡಿ ವಾವ್, ಎಷ್ಟು ಒಳ್ಳೆ ಮಕ್ಕಳು ಅಲ್ವಾ, ಎಷ್ಟು ಚಿಕ್ಕ ವಯಸ್ಸಲ್ಲಿ ಅಂತ ಸಂಸ್ಕಾರ ಇದೆ ಅಂತ ಅನ್ಕೊಳ್ತಾರೆ. ಅವತ್ತು ರಾತ್ರಿ ಲೋಲಾ ಆ ಮಕ್ಕಳು ಲಗೇಜ್ ಬ್ಯಾಗ್ ನ ಓಪನ್ ಮಾಡಿ ನೋಡ್ತಾಳೆ. ಆ ಬ್ಯಾಗ್ ತುಂಬಾ ಹೋಲಿ ಬುಕ್ಸ್, ಬೈಬಲ್ಸ್, ಒಂದಷ್ಟು ಕ್ರಾಫ್ಟ್ಸ್ ಗಳು ಇರ್ತವೆ. ಆಗ ಆ ಮಕ್ಕಳು ಲೋಲಾಗೆ ನಾವು ಮಿರಾಕಲ್ಸ್ ನ ನಂಬ್ತೀವಿ, ದೇವರು ನಮ್ಮ ಹತ್ರ ತುಂಬಾ ಮಿರಾಕಲ್ಸ್ ನ ಮಾಡಿಸಿದಾನೆ, ಈಗ ನಾವು ಈ ಮನೆಗೆ ಬಂದಿದ್ದೀವಿ ಅಲ್ವಾ, ಇನ್ಮೇಲೆ ಎಲ್ಲೂ ಮಿರಾಕಲ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಲೋಲಾ ಅವರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಹಾಗೆ ಲೋಲಾ ನಿದ್ದೆ ಮಾಡ್ಬೇಕಾದ್ರೆ ಟೀನಾ ಕೊಟ್ಟಿರೋ ಆ ದೇವ್ರ ಸರನ ತೆಗೆದು ಸೈಡ್ ಗೆ ಇಟ್ಟು ಮಲಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಲೋಲಾಗೆ ಏನೋ ಸೌಂಡ್ ಆಗ್ತಿರೋದು ಕೇಳಿಸುತ್ತೆ. ಆಗ ಎದ್ದು ನೋಡಿದ್ರೆ ಟಿನ್ ಮತ್ತು ಟಿನಾ ಹೊರಗಡೆ ನಿಂತ್ಕೊಂಡು ಕ್ಯಾಟ್ರಿಬಿಲೆ ತಗೊಂಡು ಕಿಟಿಗೆ ಕಲ್ಲು ಹೊಡಿತಾ ಇದ್ದಾರೆ. ಅಡಾಲ್ಫೋ ಒಬ್ಬ ಪೈಲಟ್, ಅವನು ಬೆಳಿಗ್ಗೆನೆ ಎದ್ದು ಡ್ಯೂಟಿಗೆ ಹೋಗಿರ್ತಾನೆ. ಆಗ ಲೋಲಾ ಮಕ್ಕಳನ್ನ ಕರೆದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಡ್ತಾಳೆ. ಆದ್ರೆ ಆ ಮಕ್ಕಳು ಮಿರಾಕಲ್ಸ್, ಪ್ರೇಯರ್ಸ್ ಅಂತ ಲೋಲಾಗೆ ಅರ್ಥ ಆಗದಿರೋ ರಿಚುವಲ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನ ಕೇಳಿ ಲೋಲಾ, ನೀವ್ ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಟೀನಾ, ನೀನು ಹಾಗೆ ಇರು, ಎಲ್ಲಿಗೂ ಹೋಗ್ಬೇಡ ಅಂತ ಲೋಲಾಗೆ ಹೇಳ್ತಾ ಒಂದು ಪ್ಲಾಸ್ಟಿಕ್ ಕವರ್ ತಂದು ಟೀನಾ ತಲೆಗೆ ಸುತ್ತಿ ಉಸಿರು ಕಟ್ಟೋ ಹಾಗೆ ಬಿಗಿಯಾಗಿ ಹಿಡಿತಾಳೆ. ಆಗ ಲೋಲಾ, ಹೇ ಏನ್ ಮಾಡ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ ನೀನು ಅಲ್ಲೇ ಇರೋ, ಅಲ್ಲಾಡ್ಬೇಡ ಅಂತ ಲೋಲಾಗೆ ಟೀನಾ ಹೇಳ್ತಾಳೆ. ಆಗ ಟಿನ್ ಲೋಲಾಗೆ ಮತ್ತೆ ಪ್ರೆಗ್ನೆನ್ಸಿ ಆಗ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ತಾನೆ. ಆಗ ಅವನು ಅನ್ಕಾನ್ಶಿಯಸ್ ಆಗೋ ಅಷ್ಟೊತ್ತಿಗೆ ಟೀನಾ ಆ ಕವರ್ನ ತೆಗಿತಾಳೆ. ಆಗ ಟಿನ್ ತುಂಬಾ ನೋವಲ್ಲಿದ್ದಾಗ ಒಂದು ಕೋರಿಕೆಯನ್ನ ಬೇಡ್ಕೊಂಡಿದ್ದಾನೆ. ಅದನ್ನ ದೇವ್ರು ಗ್ರಾಂಟ್ ಮಾಡ್ತಾನೆ. ನೀನು ಆದಷ್ಟು ಬೇಗ ಕನ್ಸ್ಯೂವ್ ಆಗ್ತೀಯ ಅಂತ ಲೋಲಾಗೆ ಹೇಳಿ ಅವರು ಆಟ ಆಡ್ತಾ ಇದ್ದಾರೆ. ಆಗ ಲೋಲಾ ಅದನ್ನ ಸೀರಿಯಸ್ ಆಗಿ ತಗೊಳ್ದೆ ಸುಮ್ನೆ ಆಗ್ತಾಳೆ. ನೆಕ್ಸ್ಟ್ ಡೇ ಟಿನ್ ಮತ್ತೆ ಟಿನಾ ಇಬ್ರು ಸ್ಕೂಲ್ಗೆ ಹೋಗ್ತಾರೆ. ಅಲ್ಲಿ ಪೆಡ್ರೋ ಅನ್ನೋ ಹುಡುಗ ಇವರನ್ನ ನೋಡಿ ಡ್ರಾಕುಲಾಸ್ ಅಂತ ಎಲ್ರ ಮುಂದೆ ಹೀಯಾಳಿಸ್ತಾ ಇರ್ತಾನೆ. ಆಗ ಇವರಿಬ್ರು ಮನೆಗೆ ಬಂದು ಇದನ್ನೆಲ್ಲ ಲೋಲಾ ಹತ್ರ ಹೇಳಿ ಬೇಜಾರಾಗ್ತಾ ಇದ್ದಾರೆ. ಆಗ ಲೋಲಾ ಇವರನ್ನ ಕರೆದು ಅವಳ ಮುರಿದೋಗಿರೋ ಕಾಲನ್ನ ತೋರಿಸಿ, ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ, ಎಲ್ರಿಗೂ ಅವರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ, ನಾವು ಧೈರ್ಯವಾಗಿದ್ರೆ ಯಾರು ನಮ್ಮನ್ನ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾಳೆ. ಅವತ್ತು ರಾತ್ರಿ ಅಡಾಲ್ಫೋ ಹತ್ರ ಲೋಲಾ ಮಕ್ಕಳು ತುಂಬಾ ರಿಲಿಜಿಯಸ್ ಆಗಿದ್ದಾರೆ, ಅವರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಅಡಾಲ್ಫೋ ಅವ್ರ ಆರ್ಗನೈಸ್ ಅಲ್ಲಿ ಬೆಳೆದಿದ್ದು ಅಲ್ವಾ, ಅದಕ್ಕೆ ತುಂಬಾ ರಿಲಿಜಿಯಸ್ ಆಗಿ ಇರ್ತಾರೆ, ಸ್ವಲ್ಪ ದಿನ ಹೊರಗಡೆ ಪ್ರಪಂಚದಲ್ಲಿ ಬೆರೆತ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಅವತ್ತು ರಾತ್ರಿ ಲೋಲಾ ಮಕ್ಕಳ ಜೊತೆ ಪಿಲೋದಲ್ಲಿ ಆಟ ಆಡ್ತಾ ಇದ್ದಾಳೆ. ಆಗ ಆ ಮಕ್ಕಳು ಲೈಟ್ ಆಫ್ ಮಾಡಿ ಪಿಲೋ ಕವರ್ನ ಅವಳ ತಲೆಗೆ ಹಾಕಿ ಉಸಿರು ಕೊಟ್ಟ ಹಾಗೆ ಬಿಗಿಯಾಗಿ ಹಿಡ್ಕೊಂಡು ದೇವ್ರ ಹತ್ರ ಏನಾದ್ರು ಬೇಡ್ಕೊ ಅಂತ ಹೇಳ್ತಾರೆ.
ಹೇಳ್ತಿದ್ದಾಳೆ. ಆಗ ಲೋಲಾ ಇನ್ನೇನೋ ಅನ್ಕಾನ್ಶಿಯಸ್ ಆದ್ಲು ಅನ್ನೋಷ್ಟ್ರಲ್ಲಿ ಅಲ್ಲಿಗೆ ಅಡಾಲ್ಫೋ ಬರ್ತಾನೆ. ಆಗ ಲೋಲಾನ ಆ ಮಕ್ಕಳು ಬಿಡ್ತಾರೆ. ಆಗ ಲೋಲಾ ಮಕ್ಕಳಿಗೇನು ಬೈಬೇಡ, ಅವ್ರಿನ್ನು ಚಿಕ್ಕ ಮಕ್ಕಳು, ಗೊತ್ತಿಲ್ಲದೆ ಈ ತರ ಆಟ ಆಡ್ತಿದ್ದಾರೆ, ನಾನು ಅವರಿಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಅಂತ ಅಡಾಲ್ಫೋಗೆ ಹೇಳ್ತಾಳೆ. ಆಗ ಅಲ್ಲಿಗೆ ಟಿನ್ ಮತ್ತೆ ಟಿನಾ ಬಂದು ಲೋಲಾ ಹತ್ರ ಸ್ವಾರಿ ಕೇಳ್ತಾರೆ. ಆಗ ಅಲ್ಲಿರೋ ನಾಯಿ ಮಕ್ಕಳನ್ನ ನೋಡಿ ಬೊಗಳ್ತಾ ಇದೆ. ಆಗ ಲೋಲಾ ಆ ನಾಯಿನ ಕಂಟ್ರೋಲ್ ಮಾಡ್ಬೇಕಾದ್ರೆ ಆ ನಾಯಿ ಲೋಲಾ ಕೈಗೆ ಕಡ್ದು ಓಡೋಗುತ್ತೆ. ಅವತ್ತು ರಾತ್ರಿ ಟಿನ್ ಮತ್ತೆ ಟಿನಾ ಲೋಲಾ ಮೆಡಿಸಿನ್ ತಗೊಂಡು ಪೆಡಿಗೆರೆನೆ ಅದನ್ನ ಹಾಕಿ ನಾಯಿಗೆ ತಿನ್ನಿಸ್ತಾರೆ. ಆಗ ಆ ನಾಯಿ ಅದನ್ನ ತಿಂದು ಅನ್ಕಾನ್ಶಿಯಸ್ ಆಗುತ್ತೆ. ಆಗ ಆ ನಾಯಿನ ಮನೆ ಒಳಗೆ ಎಳ್ಕೊಂಡ್ ಬಂದು ಬೈಬಲ್ ನಲ್ಲಿರೋ ವರ್ಸ್ನ ಹೇಳ್ತಾ ಅದನ್ನ ಕತ್ತಿಯಿಂದ ಕೊಯ್ದು ಸಾಯಿಸ್ತಾರೆ. ಆಗ ಲೋಲಾ ಹತ್ರ ಹೋಗಿ ನಾಯಿ ಎದ್ದೇಳ್ತಿಲ್ಲ ಅಂತ ಹೇಳ್ತಾರೆ. ಆಗ ಲೋಲಾ ಎದ್ದು ಇವರ ಬಟ್ಟೆ ಎಲ್ಲ ಬ್ಲಡ್ ಆಗಿರೋದು ನೋಡಿ ಶಾಕ್ ಆಗಿ ಹಾಲ್ನಲ್ಲಿ ಬಂದು ನೋಡಿದ್ರೆ ಆ ಮಕ್ಕಳು ನಾಯಿನ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಸಾಯಿಸಿರ್ತಾರೆ. ಅದನ್ನು ನೋಡಿ ಲೋಲಾ ಮಗು ತರ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾಳೆ. ಯಾಕೀಗೆ ಮಾಡಿದ್ರೆ ಅಂತ ಕೇಳಿದ್ಕೆ ನಮ್ಮನ್ನ ನೋಡಿ ಆ ನಾಯಿ ಬೊಗಳ್ತಾ ಇತ್ತು, ಅದಕ್ಕೆ ಅದರ ಆತ್ಮನ ಶುದ್ಧಿ ಮಾಡೋಣ ಅಂತ ಅನ್ಕೊಂಡ್ವಿ, ಆದ್ರೆ ಅದು ಹೀಗೆ ಸೊತ್ತೋಗುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಅಡಾಲ್ಫೋ ಡ್ಯೂಟಿಗೆ ಹೋಗ್ತಾ ಅವರ ಬಿಹೇವಿಯರ್ ಚೇಂಜ್ ಆಗೋ ಹಾಗೆ ಒಳ್ಳೆ ಮಾತಲ್ಲಿ ಹೇಳು ಅಂತ ಲೋಲಾಗೆ ಹೇಳಿ ಹೋಗ್ತಾನೆ. ಆಗ ಟಿನ್ ಮತ್ತೆ ಟಿನಾ ಅವರು ಮಾಡಿದ ತಪ್ಪಿಗೆ ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡಿ ರಾತ್ರಿ ಇಡೀ ಮೊಣಕಾಲಲ್ಲಿ ಮನೆನ ಸುತ್ತಿ ಅವರ ತಪ್ಪಿಗೆ ಪ್ರಾಯಶ್ಚಿತ್ತನ ಮಾಡ್ಕೊಳ್ತಿದ್ದಾರೆ. ಲೋಲಾ ಅದನ್ನು ನೋಡಿ ಅವರ ಗಾಯಕ್ಕೆ ಮೆಡಿಸಿನ್ ಆಗ್ತಾ ಬೈಬಲ್ ನಲ್ಲಿ ಬಹಳಷ್ಟು ವಿಷಯಗಳಿವೆ, ಏಂಜಲ್ಸ್, ಡೆವಿಲ್ಸ್, ಹೆವೆನ್ ಅಂಡ್ ಹೆಲ್, ಆದ್ರೆ ಡೆವಿಲ್ ಮತ್ತೆ ಹೆಲ್ ಅನ್ನೋದು ಈ ಪ್ರೆಸೆಂಟ್ ಜನರೇಷನ್ ನಲ್ಲಿ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಆ ಮಕ್ಕಳು ಇವಳ ಮಾತನ್ನ ನಂಬಲ್ಲ. ಹೀಗಿರ್ಬೇಕಾದ್ರೆ ಒಂದಿನ ಲೋಲಾ ತಲೆ ತಿರುಗಿ ಕೆಳಗೆ ಬೀಳ್ತಾಳೆ. ಆಗ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆಗ ಡಾಕ್ಟರ್ ಲೋಲಾ ಈಗ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ. ಈಗ ಮನೇಲಿ ಟಿನ್ ಮತ್ತೆ ಟಿನಾ ನಾವು ಮಾಡಿದ ರಿಚುವಲ್ಸ್ ಇಂದಾನೆ ಅದು ಕನ್ಸ್ಯೂಮ್ ಆಗಿದೆ ಅಂತ ಖುಷಿಲಿ ಡ್ಯಾನ್ಸ್ ಮಾಡ್ತಾ ಒಂದು ವೇಳೆ ದೇವರು ನಿನ್ನ ಮಗುನ ಸ್ಯಾಕ್ರಿಫೈ ಮಾಡು ಅಂತ ಕೇಳಿದ್ರೆ ನೀನು ಮಾಡ್ತೀಯಾ ಅಂತ ಟೀನಾ ಕೇಳ್ತಾಳೆ. ಅದನ್ನ ಕೇಳಿ ಲೋಲಾಗೆ ಸ್ವಲ್ಪ ಭಯ ಆಗುತ್ತೆ. ಈಗ ಟಿನ್ ಮತ್ತೆ ಟಿನಾ ಸ್ಕೂಲ್ಗೆ ಲೋಲಾ ಮತ್ತೆ ಅಡಾಲ್ಫೋ ಚರ್ಚಲ್ಲಿ ನಡೆಯೋ ಸ್ಪಿರಿಚುವಲ್ ರಿಚುವಲ್ ಈವೆಂಟ್ ಗೆ ಹೋಗಿರ್ತಾರೆ. ಆಗ ಪೆಡ್ರೋ ಅನ್ನೋ ಹುಡುಗ ಹೋಲಿ ಸ್ಪಿರಿಟ್ ನ ಏಳಿಸ್ತಾ ಬರ್ತಾ ಇದ್ದಾನೆ. ಅದನ್ನ ಕೇಳಿ ಟಿನ್ ಮತ್ತೆ ಟಿನಾ ಪೆಡ್ರೋನ ಕರ್ಕೊಂಡು ಸೈಡ್ಗೆ ಹೋಗ್ತಾರೆ. ಈಗ ಚರ್ಚ್ ಅಲ್ಲಿ ಎಲ್ಲಾ ಮಕ್ಕಳು ಸೇರಿ ಹಾಡು ಹೇಳ್ತಾ ಇದ್ದಾರೆ, ಆದ್ರೆ ಪೆಡ್ರೋ ಮತ್ತೆ ಟಿನ್ ಮತ್ತೆ ಟಿನಾ ಕಾಣಿಸ್ತಾ ಇಲ್ಲ. ಆಗ ಪೆಡ್ರೋ ಮದರ್ ಅವನನ್ನ ಹುಡುಕೊಂಡು ಹೊರಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಸೆಕೆಂಡ್ ಫ್ಲೋರ್ ನಲ್ಲಿ ಟಿನ್ ಮತ್ತೆ ಟಿನಾ ಬಂದು ಜಾಯಿನ್ ಆಗ್ತಾರೆ. ಆಗ ಪೆಡ್ರೋ ಮೇನ್ ಡೋರ್ ಇಂದ ಬಂದು ಕೆಳಗೆ ಬೀಳ್ತಾನೆ. ಆಗ ಅವನ ಮೈಯೆಲ್ಲ ಫುಲ್ ಗಾಯ ಆಗಿ ರಕ್ತ ಸುರಿತಾ ಇರುತ್ತೆ. ಅವತ್ತು ರಾತ್ರಿ ಲೋಲಾ ಮಕ್ಕಳಿಗೆ ಪೆಡ್ರೋಗೆ ಗಾಯ ಮಾಡಿದ್ದು ನೀವೇನಾ ಅಂತ ಕೇಳ್ತಾಳೆ. ಆದ್ರೆ ಅವರು ಏನು ಮಾತಾಡದೆ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಡೇ ಪೆಡ್ರೋ ಮದರ್ ಲೋಲಾಗೆ ಕಾಲ್ ಮಾಡಿ ನಿನ್ ಮಕ್ಕಳು ನನ್ ಮಗ ಪೆಡ್ರೋನ ಹೊಡೆಯೋದ್ನ ಅಲ್ಲಿರೋರು ನೋಡಿದ್ದಾರೆ ಅಂತ ಫೋನ್ ಮಾಡಿ ಹೇಳ್ತಾಳೆ. ನೆಕ್ಸ್ಟ್ ಡೇ ಲೋಲಾ ಟಿನ್ ಮತ್ತೆ ಟಿನಾ ಬಗ್ಗೆ ತಿಳ್ಕೊಳ್ಳೋಕೆ ಆರ್ಗನೈಸ್ ಗೆ ಹೋಗ್ತಾಳೆ. ಟಿನ್ ಮತ್ತೆ ಟಿನಾ ಇಲ್ಲಿರೋ ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಮಾಡಿದ್ರ ಅಂತ ನನ್ನ ಹತ್ರ ಲೋಲಾ ಕೇಳ್ತಾಳೆ. ಆಗ ನನ್ ಇಲ್ಲ ಅವರು ತುಂಬಾ ಒಳ್ಳೆ ಹುಡುಗರು ಅಂತ ಹೇಳ್ತಾಳೆ. ಅವತ್ತು ರಾತ್ರಿ ಲೋಲಾ ಟಿನ್ ಮತ್ತೆ ಟಿನಾ ರೂಮ್ ಗೆ ಬಂದು ಅಲ್ಲಿದ್ದ ಬೈಬಲ್ ನ ತಗೊಂಡು ಮಕ್ಕಳಿಗೆ ಕಾಣ್ದಿರೋ ಹಾಗೆ ಬಚ್ಚಿಡೋಕೆ ನೋಡ್ತಾಳೆ. ಆಗ ಬುಕ್ ಅಲ್ಲಿ ನಾಯಿನ ಸಾಯಿಸಿರೋ ಡ್ರಾಯಿಂಗ್ ಮತ್ತೆ ಪೆಡ್ರೋನ ಹೊಡೆದಿರೋ ಡ್ರಾಯಿಂಗ್ ಸಿಗುತ್ತೆ. ಅದನ್ನ ನೋಡಿ ಲೋಲಾಗೆ ಭಯ ಆಗಿ ಆ ಡ್ರಾಯಿಂಗ್ ನ ಅಡಾಲ್ಫೋಗೆ ತೋರಿಸ್ತಾಳೆ. ಆದ್ರೆ ಅಡಾಲ್ಫೋ ಇದನ್ನ ಸೀರಿಯಸ್ ಆಗಿ ತಗೊಳ್ದೆ ಆ ಮಕ್ಕಳು ಇಷ್ಟೇನೆ ಅಂತ ಹೇಳಿ ಸುಮ್ನೆ ಆಗ್ತಾನೆ. ಆಗ ಲೋಲಾ ಬೈಬಲ್ ಬುಕ್ ನ ಒಂದು ಲಾಕರ್ ನಲ್ಲಿ ಇಟ್ಟು ಟಿನ್ ಮತ್ತೆ ಟಿನಾಗೆ ಸೀರಿಯಸ್ ಆಗಿ ವಾರ್ನಿಂಗ್ ಮಾಡ್ತಾಳೆ. ಯಾರು ಇದನ್ನ ಮುಟ್ಟಬಾರ್ದು, ಯಾರಾದ್ರೂ ಇದನ್ನ ಮುಟ್ಟಿದ್ರೆ ಆರ್ಗನೈಸ್ ಗೆ ವಾಪಸ್ ಬಿಟ್ಟು ಬರ್ತೀನಿ ಅಂತ ಬೈತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಲೋಲಾಗೆ ಅವಳ ಕೂದಲು ಇದ್ದಕ್ಕಿದ್ದಾಗೆ ಉದುರು ಹೋಗ್ತಾ ಇವೆ. ಆಗ ಟೀನಾ ನೀನು ಬೈಬಲ್ ನ ಅವಮಾನ ಮಾಡಿದ್ಕೆ ಆ ದೇವರು ನಿನ್ಗೆ ಶಾಪ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ. ಆಗ ಲೋಲಾಗೆ ಕೋಪ ಬಂದು ಅವಳ ಕೂದಲನ್ನ ಕಟ್ ಮಾಡ್ಕೊಳ್ತಾಳೆ. ಆಗ ಅಡಾಲ್ಫೋಗೆ ಅರ್ಜೆಂಟ್ ಆಗಿ ಫ್ಲೈಯಿಂಗ್ ಗೆ ಹೋಗ್ಬೇಕು ಅಂತ ಕಾಲ್ ಬರುತ್ತೆ. ಆಗ ಲೋಲಾ ಅವಳ ಡೆಲಿವರಿ ಡೇಟ್ ಹತ್ರ ಇದೆ ಅಂತ ಅಡಾಲ್ಫೋಗೆ ನನ್ನನ್ನು ಒಬ್ನೇ ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಳ್ತಾಳೆ. ಆದ್ರೆ ಅಡಾಲ್ಫೋ ಬೇಗ ಬರ್ತೀನಿ ಅಂತ ಲೋಲಾಗೆ ಕನ್ವಿನ್ಸ್ ಮಾಡಿ ಹೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಲೋಲಾ ಎದ್ದು ನೋಡಿದ್ರೆ ಅವಳನ್ನ ಟಿನ್ ಮತ್ತೆ ಟಿನಾ ಬೆಟ್ಟಿಗೆ ಕಟ್ಟಾಕಿರ್ತಾರೆ. ಅದನ್ನ ನೋಡಿ ಲೋಲಾಗೆ ಭಯ ಆಗುತ್ತೆ. ಆಗ ಅಲ್ಲಿಗೆ ಟೀನಾ ಹಾಲ್ ತಂದು ಲೋಲಾಗೆ ಕುಡ್ಸೋಕೆ ಬರ್ತಾಳೆ. ಆಗ ಲೋಲಾ ಅದರಲ್ಲಿ ಪಾಲಿಸನ್ ಏನಾದ್ರು ಹಾಕಿದಾರೇನೋ ಅಂತ ಹೆದರಿ ಹಾಲನ್ನ ಕುಡಿತಾ ಇಲ್ಲ. ಆಗ ಟಿನ್ ನಿನಗೆ ಹಾಲ್ ಬೇಡ ಅಂದ್ರೆ ನನ್ನ ಬೇಬಿ ಬ್ರದರ್ಗೆ ಕುಡಿಸ್ತೀನಿ ಅಂತ ಸಿರಿಂಜಲ್ಲಿ ಹಾಲ್ ತಗೊಂಡು ಅವಳ ಹೊಟ್ಟೆಗೆ ಚುಚ್ಚೋಕೆ ಹೋಗ್ತಿದ್ದಾನೆ. ಆಗ ಲೋಲಾ ಕಿರ್ಚಿ ಹಗ್ಗನ ಬಿಚ್ಕೊಂಡು ಅಲ್ಲಿಂದ ಕಿಚನ್ ಗೆ ಓಡ್ ಬಂದು ಚಾಕುನ ತಗೊಳ್ತಾಳೆ. ಆಗ ಅಲ್ಲಿಗೆ ಅಡಾಲ್ಫೋ ಬಂದು ಅದನ್ನ ನೋಡಿ ಶಾಕ್ ಆಗ್ತಾನೆ. ಆ ಗಾಬರಿಯಲ್ಲಿ ಲೋಲಾಗೆ ವಾಟರ್ ಬ್ಲೀಡ್ ಆಗ್ತಾ ಇದೆ. ಅದನ್ನು ನೋಡಿ ಅಡಾಲ್ಫೋ ಅವಳನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾನೆ. ಆಗ ಲೋಲಾಗೆ ಮಗು ಹುಟ್ಟುತ್ತೆ. ಆಗ ಅಲ್ಲಿಗೆ ಟಿನ್ ಮತ್ತೆ ಟಿನಾ ಬಂದು ಪಾಪುಗೆ ಬರ್ತಿಸಮ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ಲೋಲಾಗೆ ಸಿಟ್ಟು ಬರುತ್ತೆ. ಆದ್ರೆ ಅವಳು ಇರೋ ಸಿಚುವೇಶನ್ ಅಲ್ಲಿ ಅವರನ್ನ ಬೈದೆ ನಾವು ಪಾಪುಗೆ ಬರ್ತಿಸಮ್ ಮಾಡ್ಸಲ್ಲ, ನನ್ನ ಮಗು ದೊಡ್ಡವನಾದ್ಮೇಲೆ ಯಾವ ಧರ್ಮನ ಚೂಸ್ ಮಾಡ್ತಾಳೋ ಅದೇ ಅವಳ ಧರ್ಮ ಆಗುತ್ತೆ ಅಂತ ಹೇಳ್ತಾಳೆ. ಹೀಗೆ ಒಂದು ದಿನ ಮನೇಲಿ ಟಿನ್ ಮತ್ತೆ ಟಿನಾ ಫ್ರಿಜ್ ಅಲ್ಲಿರೋ ಮೊಟ್ಟೆ ತಗೊಂಡು ಫಾರ್ಮ್ ನಲ್ಲಿ ಇಟ್ಟಿರ್ತಾರೆ. ಆಗ ಲೋಲಾ ಅದನ್ನ ತರೋಕೆ ಫಾರ್ಮ್ ಗೆ ಹೋಗ್ತಾಳೆ. ಈ ಕಡೆ ಅಡಾಲ್ಫೋ ಟಿವಿನ ನೋಡ್ಕೊಂಡು ಕೂತಿರ್ತಾನೆ. ಆಗ ಟಿನ್ ಮತ್ತೆ ಟಿನಾ ಕಬೋರ್ಡ್ ಅಲ್ಲಿರೋ ಬೈಬಲ್ ತಗೊಂಡು ಆ ಪಾಪುನ ಸ್ವಿಮ್ಮಿಂಗ್ ಪೂಲ್ ಹತ್ರ ಎತ್ಕೊಂಡು ಬಂದು ಪಾಪುಗೆ ಬರ್ತಿಸಮ್
ಮಾಡಿಸ್ಬೇಕು ಅಂತ ಬೈಬಲ್ ನಲ್ಲಿದ್ದ ರಿಚುವಲ್ಸ್ ನ ಓದ್ತಾ ಆ ಮಗುನ ಸ್ವಿಮ್ಮಿಂಗ್ ಪೂಲ್ ಒಳಗೆ ಮುಳುಗಿಸ್ತಾರೆ. ಆಗ ಮೊಟ್ಟೆ ತಗೊಂಡ್ ಬರ್ತಿದ್ದ ಲೋಲಾ ಅದನ್ನ ನೋಡಿ ಪಾಪುನ ನೀರಿನ ತೆಗೆದು ಅದನ್ನ ಬದುಕಿಸ್ತಾಳೆ. ಆಗ ಲೋಲಾ ಟಿನ್ಗೆ ಹೊಡೆದು ಅಡಲ್ಫೋಗೆ ಮಕ್ಕಳನ್ನ ನೋಡ್ಕೊಳ್ದೆ ಟಿವಿನ ನೋಡ್ತೀಯ ಅಂತ ಬೈತಾಳೆ. ಆಗ ಅಡಲ್ಫೋಗೆ ಕೋಪ ಬಂದು ಆ ಬೈಬಲ್ ಬುಕ್ ನ ಕಿತ್ಕೊಂಡು ಅದನ್ನ ಸುಟ್ಟಾಕ್ತಾನೆ. ಮತ್ತೆ ಆ ಮಕ್ಕಳನ್ನ ಆರ್ಗನೈಸ್ ಗೆ ಬಿಟ್ಟು ಬಂದು ಡಿಸ್ಟರ್ಬ್ ಆಗಿರೋ ಲೋಲಾನ ಡಿನ್ನರ್ ಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಆರ್ಗನೈಸ್ ಅಲ್ಲಿರೋ ನನ್ ಮಕ್ಕಳ ಮುಂದೆ ಬೈಬಲ್ ನ ಓದ್ತಾ ದೇವರನ್ನ ಯಾರೋ ಅವಮಾನ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಈ ಕಡೆ ಲೋಲಾ ಮತ್ತೆ ಅಡಲ್ಫೋ ಡಿನ್ನರ್ ನ ಮುಗಿಸ್ಕೊಂಡು ನೈಟ್ ಬರ್ಬೇಕಾದ್ರೆ ಅವರ ಕಾರ್ಗೆ ಯಾರೋ ಅಡ್ಡ ಬಂದಾಗೆ ಮನೇಲಿ ಡೋರ್ ಎಲ್ಲ ಓಪನ್ ಆಗಿ ಹೆಜ್ಜೆ ಗುರುತು ಬಿದ್ದಿರೋ ಹಾಗೆ ಈ ರೀತಿ ವಿಚಿತ್ರವಾಗಿರೋ ಇನ್ಸಿಡೆಂಟ್ ನಡೀತಾ ಇರಬೇಕಾದ್ರೆ ಅವತ್ತು ರಾತ್ರಿ ತುಂಬಾ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಆ ಮಳೆಗೆ ಟಿವಿ ಸಿಗ್ನಲ್ ಹೋಗುತ್ತೆ. ಆಗ ಅಡಲ್ಫೋ ಆಂಟೆನ ಸರಿ ಮಾಡೋಕೆ ಮನೆ ಮೇಲೆ ಹೋಗ್ತಾನೆ. ಆಗ ಲೋಲಾ ಕೂಡ ಒಂದು ಟಾರ್ಚ್ ಹಿಡ್ಕೊಂಡು ಅಡಲ್ಫೋ ಹತ್ರ ಹೋಗ್ತಿದ್ದಾಳೆ. ಆಗ ಅಡಲ್ಫೋಗೆ ಸಿಡ್ಲು ಬಡ್ದು ಬೆಂಕಿ ಹತ್ಕೊಳ್ಳುತ್ತೆ. ಆಗ ಲೋಲಾ ಒಳಗೋಡೋಗಿ ಬ್ಲಾಂಕೆಟ್ ತಗೊಂಡು ಬರೋ ಅಷ್ಟರಲ್ಲಿ ಅಡಲ್ಫೋ ಸತ್ತೋಗಿರ್ತಾನೆ. ಆಗ ಲೋಲಾಗೆ ಪಾಪು ಅಳೋದು ಕೇಳಿ ರೂಮ್ಗೆ ಹೊರಡೋಗ್ತಾಳೆ. ಆದ್ರೆ ಪಾಪು ಅಲ್ಲಿ ಕಾಣಿಸ್ತಾ ಇಲ್ಲ. ಆಗ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಟಿನ್ ಮತ್ತೆ ಟಿನ ಹೇಳ್ಕೊಟ್ಟ ಹಾಗೆ ಒಂದ್ ಕವರ್ ತಗೊಂಡು ಉಸಿರು ಕಟ್ಟೋ ಹಾಗೆ ಕಟ್ಕೊಂಡು ನನ್ ಪಾಪುನ ನನಗೆ ಕೊಡು ಅಂತ ಬೇಡ್ಕೊಳ್ತಾಳೆ. ಈ ಕಡೆ ಸಿಡ್ಲು ಬಡ್ದು ಮನೆಗೆಲ್ಲ ಬೆಂಕಿ ಹತ್ತಿ ಸುಟ್ಟೋಗ್ತಾ ಇದೆ. ಆಗ ಅವಳ ಪಾಪು ಹೇಳ್ತಿರೋದು ಕೇಳಿಸಿ ಅದನ್ನ ಎತ್ಕೊಂಡು ಮನೆಯಿಂದ ಹೊರಗೆ ಬರ್ತಾಳೆ. ಈಗ ಲೋಲಾ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಆಗ ಅಲ್ಲಿಗೆ ನನ್ ಬಂದು ಬೇಬಿ ಈಗ ಸೇಫ್ ಆಗಿದೆ ಅಂತ ಹೇಳಿ ಅಡಲ್ಫೋ ಸತ್ತೋಗಿದ್ಕೆ ಅವಳನ್ನ ಸಮಾಧಾನ ಮಾಡ್ತಾಳೆ. ಆಗ ಲೋಲಾ ಮಕ್ಕಳು ಹೇಗಿದ್ದಾರೆ ಅಂತ ಕೇಳ್ತಾಳೆ. ಆಗ ನನ್ ಆರ್ಗನೈಸ್ ಅಲ್ಲೇ ಚೆನ್ನಾಗಿದ್ದಾರೆ ಅಂತ ಹೇಳ್ತಾಳೆ. ಆಗ ಲೋಲಾ ಇದಕ್ಕೆ ಕಾರಣ ಅಡಲ್ಫೋ ಬೈಬಲ್ ನ ಸುಟ್ಟಾಕಿ ಅವರು ಮಾಡಿದ ತಪ್ಪಿಗೆ ದೇವರು ಶಿಕ್ಷೆ ಕೊಟ್ಟ. ಇದರಲ್ಲಿ ಆ ಮಕ್ಕಳದೇನು ತಪ್ಪಿಲ್ಲ ಅಂತ ಹೇಳಿ ಲೋಲಾ ಮತ್ತೆ ಆ ಮಕ್ಕಳನ್ನ ದತ್ತು ತಗೊಂಡು ಆ ಮಕ್ಕಳ ಜೊತೆ ದೇವರು ಇದ್ದಾನೆ ಅಂತ ನಾನು ನಂಬ್ತೀನಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಿನಿಮಾ ಮುಗಿಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ಮೂವಿ ಬಫ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.